ಇನ್ನು ಯಾಕೆ ತಡ ಮಾಡ್ತಿದ್ಯಾ? ಶರಣ್ಯಂಗೆ ಮದ್ವೆ ಇಷ್ಟ ಇಲ್ಲ ಅಂತ ಹೋಗಿ ಹೇಳ್ಬಿಡು. ಹೋಗು. ಅತ್ತೆ, ನಿಮ್ಮ ಹತ್ರ ಒಂದು ವಿಷಯದ ಬಗ್ಗೆ ಮಾತಾಡಬೇಕಿತ್ತು. ಯಾವುದ್ರ ಬಗ್ಗೆ? ಅದು ಶರಣ್ಯಗೆ ಮದುವೆ ಇಷ್ಟ ಇಲ್ಲ. ಮದುವೆ ಇಷ್ಟ ಇಲ್ಲ ಅನ್ನೋದು ಶರಣ್ಯನ್ಗ ನಿನಗ? ನನ್ನ ತಂಗಿ ದೊಡ್ಡ ಮನೆಗೆ ಸೊಸೆ ಆಗಿ ಹೋಗ್ತಾಳಂದ್ರೆ ನನಗ್ಯಾಕೆ ಇಷ್ಟ ಆಗಲ್ಲ? ನಾನು ಹೇಳ್ತಾ ಇರೋದು ನಿಜ. ಶರಣ್ಯಗೆ ಮದುವೆ ಇಷ್ಟ ಇಲ್ಲ. ಅವಳೇ ವಿಷಯ ನಿಮ್ಮ ಹತ್ರ ಹೇಳ್ಬೇಕು ಅಂದ್ಕೊಂಡಿದ್ಲು. ಅವಳಿಗೆ ಹೇಳೋಕ್ಕಾಗದೆ ನನಗೆ ಹೇಳು ಅಂತ ಹೇಳಿದ್ಲು. ಬೇಕು ಅಂದರೆ ಅವಳನ್ನೇ ಕರೆದು ಮಾತಾಡಿ. ಶರಣ್ಯ, ಏನಾಯ್ತು ಭೈರವಿ? ಏನಾಯ್ತಮ್ಮ? ಶರಣ್ಯನ್ಗೆ ಈ ಮದುವೆ ಮಾಡ್ಕೊಳ್ಳೋದು ಇಷ್ಟ ಇಲ್ವಂತೆ ಅಣ್ಣ. ನಿಮ್ಮ ದೊಡ್ಡ ಮಗಳು ಹೇಳ್ತಾ ಇದ್ದಾಳೆ. ಶರಣ್ಯಗೆ ಮದ್ವೆ ಇಷ್ಟ ಇಲ್ವಾ? ಯಾರೇ ಹೇಳಿದ್ದು ನಿನ್ಗೆ? ಏನ್ ಮಾತಾಡ್ತಿದ್ಯಾ ನೀನು? ನನ್ನನ್ನಲ್ಲ, ಆ ಮಾತನ್ನ ಶರಣ್ಯ ಕೇಳಿ. ಹೇಳು ಶರಣ್ಯ, ಇನ್ನು ಏನ್ ಮುಚ್ಚಿಡ್ತಿದ್ಯಾ? ಅಮ್ಮ ಶರಣ್ಯ, ಏನಮ್ಮ ಅವಳು ಹೇಳ್ತಾ ಇರೋದು? ಯಾಕೆ ಮಾತಾಡ್ತಾ ಇಲ್ಲ? ಏನಾಯ್ತು? ನಿಮ್ಮಿಬ್ಬರನ್ನು ಕೇಳಿ ತಾನೆ ಈ ಮದ್ವೆ ಫಿಕ್ಸ್ ಮಾಡಿದ್ದು. ಈಗ ಇಷ್ಟ ಇಲ್ಲ ಅಂತಿದ್ಯಲ್ಲ, ಹೇಳಮ್ಮ. ಮಾತಾಡೆ. ಅನನ್ಯ ಹೇಳ್ತಿರೋದು ನಿಜನಾ? ನಿನಗೆ ಈ ಮದ್ವೆ ಇಷ್ಟ ಇಲ್ವಾ? ಯಾಕೆ? ಮಾತಾಡೆ. ಹೌದು, ನಾನು ಈ ಮದ್ವೆ ಮಾಡ್ಕೊಳಲ್ಲ ಅತ್ತೆ. ಮದುವೆ ಇಷ್ಟ ಇಲ್ಲದೆ ಇದ್ರೆ ಇದನ್ನ ಮೊದಲೇ ಹೇಳಬೇಕಾಗಿತ್ತಲ್ವಮ್ಮ? ಇನ್ನೇನು ಮದುವೆ ಆಗಬೇಕು ಅನ್ನೋಷ್ಟರಲ್ಲಿ ಇವಾಗ ಬಂದು ಹೇಳ್ತಾ ಇದ್ದೀರಲ್ಲ? ಈ ರೀತಿ ಅಳೋದಲ್ಲ ಶರಣ್ಯ, ನನಗೆ ಉತ್ತರ ಬೇಕು. ಅಮ್ಮ, ಮದುವೆ ಯಾಕೆ ಬೇಡ ಅಂತಿದ್ಯಮ್ಮ? ಇದು ನಿನ್ ಜೀವನನಮ್ಮ. ಅಮ್ಮ ಶರಣ್ಯ, ಏನಾಯ್ತಮ್ಮ? ಯಾಕೆ ಮದ್ವೆ ಬೇಡ ಅಂತಿದ್ಯಾ? ಯಾಕೆ ಅಳ್ತಿದ್ಯಾ? ಏನಾಗಿದೆ ಹೇಳಮ್ಮ. ನನ್ನ ಹತ್ರ ಹೇಳಲ್ವಮ್ಮ? ಅತ್ತೆ, ಏನಾಯ್ತು ಶರಣ್ಯ? ಯಾಕೆ ಅಳ್ತಾ ಇದೀಯಾ? ಯಾಕೆ ಅಳ್ತಿದ್ಯಾ ಅಂತನಾದ್ರೂ ಹೇಳೆ. ಅಮ್ಮ, ಆನಂದ ಭೈರವಿ ಅಂದ್ರೆ ಕೇಳ್ಕೊಳ್ದೇನೆ ನಮಗ್ ವರ ಕೊಟ್ಟಿರುವಂತ ದೇವತೆ. ಆ ಮನೆ ಒಂದ್ ದೊಡ್ಡ ದೇವಸ್ಥಾನ ಅಂತ ಅನ್ಕೊಂಡಿದ್ವಿ ಅಲ್ವಾ?
ದೇವತೆ ಇರೋ ಜಾಗದಲ್ಲಿ ದೇವಸ್ಥಾನದಂತ ಮನೆಗೆ ಒಂದು ಬಲಾತ್ಕಾರ ಆಗಿರೋ ಹುಡುಗಿ ಸೊಸೆಯಾಗಿ ಕಾಲಿಡೋದು ಪಾಪ ಅಲ್ವಾ? ಬಲಾತ್ಕಾರ ಆಗಿರೋ ಹುಡುಗಿನ ಏನ್ ಮಾತಾಡ್ತಾ ಇದೀಯ ಶರಣ್ಯ? ನಾನ್ ನಿಜ ಹೇಳ್ತಾ ಇದ್ದೀನಿ ಅತ್ತೆ. ನಿಮ್ ಮನೆಗೆ ಸೊಸೆಯಾಗಿ ಬೇಕಾಗಿರೋ ಎಲ್ಲ ಅರ್ಹತೆನೂ ನನಗಿದೆ ಅಂತ ನೀವು 100ಕ್ಕೆ 100 ಮಾರ್ಕ್ಸ್ ಕೊಟ್ಟಂತ ಶರಣ್ಯ ಮದ್ವೆ ಆದ್ಮೇಲೆ ನಿಮ್ಮ ಈ ಮನೆತನನ ತಾಯಿ ತರ ನೋಡ್ಕೋತಾಳೆ ಅಂತ ನೀವ್ ನಂಬಿರೋ ಶರಣ್ಯ ಆ ಅರ್ಹತೆನೆಲ್ಲ ಕಳ್ಕೊಂಡಿದ್ದಾಳೆ. ನಾನು ಹಾಳಾಗಿ ಹೋಗ್ಬಿಟ್ಟೆ ಅತ್ತೆ. ಏನ್ ಮಾತಾಡ್ತಿದೀಯೇ? ಏನು ಅಂದ್ರೆ ಅಣ್ಣ ಏನಾಗ್ತಿದೆ? ಏನ್ರಿ ಏನಾಯ್ತು ರೀ? ಅಪ್ಪ ಎದ್ದೇಳಿ. ಅಪ್ಪ ಏನಾಯ್ತಪ್ಪ? ಏನಾಯ್ತು? ಏನಾಯ್ತು ಅಣ್ಣ? ಅಪ್ಪ ಏನಾಯ್ತು ಅಪ್ಪ? ಅಮ್ಮ ಏನಾಯ್ತು? ವಿಶ್ವನಾಥ್ ಅವ್ರೆ, ಅಣ್ಣ ಅಪ್ಪ ಏನಾಯ್ತು ರೀ? ನೀರ್ ತಗೊಂಡ್ ಬಾ. ಅಪ್ಪ ಅಯ್ಯೋ ಅಯ್ಯೋ ಏನಾಯ್ತು ವಿಶ್ವನಾಥ? ಅಪ್ಪ ಅಪ್ಪ ಏನಾಯ್ತಪ್ಪ? ಏನಾದ್ರೂ ಮಾತಾಡಿ. ಕೊಡಿ. ಏನ್ರಿ? ಅಯ್ಯೋ ಭಗವಂತ, ಈ ಅಮಾಯಕಳಿಗೆ ಇಷ್ಟೊಂದು ಕಷ್ಟ ಕೊಟ್ಬಿಟ್ಯಾ? ದೇವತೆ ಅಂತ ಈ ಹುಡುಗಿಗೆ ಅನ್ಯಾಯ ಮಾಡ್ತಿದ್ಯಾ? ಯಾವ ಜನ್ಮದಾಗ ಮಾಡ್ಕೊಂಡ್ ಪುಣ್ಯನೋ ಏನೋ ಇಂಥ ಒಳ್ಳೆ ಮನೆಗೆ ಸೊಸೆಯಾಗಿ ಹೋಗ್ತಿದ್ಯಾ ಅಂತ ನಿಮ್ಮ ಅವ್ವ ಅಪ್ಪನ್ಗಿಂತ ನಾನೇ ಜಾಸ್ತಿ ಸಂತೋಷ ಪಟ್ಟೆ. ನಾನ್ ಕೂಡ ಖುಷಿಯಾಗಿದ್ದೆ. ಆದ್ರೆ ನಿನಗೆ ಹಿಂಗ ಆಗ್ತೈತೆ ಅಂತ ನಾನ್ ಕನ್ಸ್ನಾಗೂ ಅನ್ಕೊಂಡಿರ್ಲಿಲ್ಲ. ನಮ್ ಮ್ಯಾಗೆ ನಮ್ ಕುಟುಂಬದ ಮ್ಯಾಗೆ ಅವ್ರಿಗೆ ಎಷ್ಟೋ ಅಭಿಮಾನ ಇರ್ಬಹುದು, ನಿನ್ ಮ್ಯಾಗೆ ಎಷ್ಟೋ ನಂಬಿಕೆನೂ ಇರ್ಬಹುದು. ಅಷ್ಟು ಮಾತ್ರಕ್ಕೆ ಹಾಳಾಗಿರೋ ನಿನ್ನ ಅವ್ರ ಮನೆ ಸೊಸೆ ಹೆಂಗ ಮಾಡ್ಕತಾರೆ ಹೇಳು? ಒಂದು ವೇಳೆ ಅವ್ರ ದೊಡ್ಡ ಮನ್ಸಿನಿಂದ ಒಪ್ಕೊಂಡ್ರು ನಮ್ ಮದುಮಗ ನಿನ್ನ ಹೆಂಗ ಒಪ್ಕೋತಾನೆ? ನನ್ನ ಕ್ಷಮಿಸ್ಬಿಡಿ. ನನ್ನಿಂದಾಗಿ ನಿಮ್ ಮನೆತನಕ್ಕೆ ಕೆಟ್ಟ ಹೆಸರು ಬರಬಾರ್ದು. ನಿಮ್ ಕುಟುಂಬ 4 ಜನರ ಮುಂದೆ ಯಾವತ್ತೂ ತಲೆ ತಗ್ಸೋ ಅಂತ ಪರಿಸ್ಥಿತಿ ಬರಬಾರ್ದು. ಅದಕ್ಕೆ ನಾನೀ ಮದ್ವೆ ಮಾಡ್ಕೊಳಲ್ಲ ಅಂತ ಹೇಳಿದ್ದು. ಕ್ಷಮಿಸ್ಬಿಡಿ. ದಯವಿಟ್ಟು ನಿಮ್ ಮಗನ್ಗೆ ನಿಮ್ಗಿಷ್ಟ ಆಗಿರೋ ಹುಡುಗಿನೇ ನೋಡಿ ಮದ್ವೆ ಮಾಡಿಸ್ಬಿಡಿ. ಬೆಳಗಾದ್ರೆ ಮದುವೆ. ಈ ಸಮಯದಲ್ಲಿ
ಈ ಪರಿಸ್ಥಿತಿ ಈಗೇನ್ ಮಾಡೋದು ನನ್ಗೆ ಅರ್ಥ ಆಗ್ತಿಲ್ಲ ಭೈರವಿ. ಇನ್ನೇನ್ ಮಾಡ್ತಾರ ಹೇಳಿ? ನಡೆದಿರೋದನ್ನ 4 ಜನದ ಮುಂದೆ ಹೇಳ್ಕೊಳಕ್ ಆಗಕ್ಕಿಲ್ಲ. ಅದಕ್ಕೆ ನಿಮ್ ತಾಲೂಕ್ ಅವ್ರಿಗೆಲ್ಲ ಏನಾದ್ರೂ ಒಂದ್ ಹೇಳಿ ಈ ಮದ್ವೆ ನಿಂತೋಯ್ತು ಅಂತ ಹೇಳ್ಬಿಡಿ. ನಮ್ ಕಡೆ ಅವ್ರಿಗೂ ನಾವು ಏನಾರ ಹೇಳ್ಕತ್ತೀವಿ. ಮದುವೆ ಯಾಕೆ ನಿಂತು ಹೋಗುತ್ತೆ? ಯಾಕಂದ್ರೆ ಅವಳು ಹಾಳಾಗವಳಲ್ಲ. ಹಾಳಾಗಿದ್ದಾಳೆ ಅಂದ್ರೆ? ಅಂದ್ರೆ ಅವಳು ಶೀಲಾನ ಕಳ್ಕೊಂಡ್ಲಲ್ವಾ ಆಂಟಿ? ಶರಣ್ಯ, ಎದ್ದೇಳು. ಕಣ್ಣೊರ್ಸ್ಕೋ. ನೀನೇ ನನ್ನ ಮನೆ ಸೊಸೆ. ಅಮ್ಮ ಆನಂದ, ಶೀಲ ಅನ್ನೋದು ಬರೀ ಶರೀರಕ್ಕೆ ಸಂಬಂಧಪಟ್ಟಿರೋದಲ್ಲ, ಗುಣಗಳಿಗೆ ಸಂಬಂಧಪಟ್ಟಿರೋದು ಅಣ್ಣ. ನಾನು ಶರಣ್ಯನ ನನ್ನ ಮನೆ ಸೊಸೆ ಅಂತ ಒಪ್ಕೊಂಡಿದ್ದೆ ಅವಳ ಒಳ್ಳೆತನ, ಅವಳ ಗುಣನ ನೋಡಿ. ಆದ್ರೆ ಅತ್ತೆ, ನಾನು ನಿಮ್ಗೆ ಸರಿ ಅಲ್ಲ. ಶರಣ್ಯ, ನಂಬಿಸಿ ಮೋಸ ಮಾಡಿದ್ರೆ ಅವರನ್ನ ಶೀಲ ಕಳ್ಕೊಂಡವರು ಅಂತಂತಾರೆ. ನಿನ್ನ ವಿಷಯದಲ್ಲಿ ನಡೆದಿರೋದು ಗೊತ್ತಿಲ್ಲದೆ ಆಗಿರೋ ತಪ್ಪು. ನಿನಗೆ ಪ್ರಜ್ಞೆ ಇಲ್ಲದೆ ಆಗಿರೋ ತಪ್ಪಿಗೆ ನೀನ್ ಹೇಗೆ ಕಾರಣ ಆಗ್ತೀಯಾ? ನಿನಗ್ಯಾಕೆ ಶಿಕ್ಷೆ ಕೊಡಬೇಕು? ನಾನು ಒಬ್ಬ ಹೆಣ್ಣು ಮಗುಗೆ ತಾಯಿನೇ. ನಿನ್ನ ಜೊತೆ ಆದ ಈ ಘಟನೆ ಇನ್ನೊಬ್ಬ ಹೆಣ್ಣು ಮಗುಗೆ ಆಗ್ಕೂಡ್ದು. ನಿನಗೆ ಬಂದಿರೋ ಕಷ್ಟ ಇನ್ಯಾರಿಗೂ ಬರ್ಕೂಡ್ದು. ಆದರೆ ನಡೆದಿರೋ ಈ ಘಟನೆಯಿಂದ ನಿನ್ನ ಒಳ್ಳೆತನ ಕಡಿಮೆ ಆಗಿದೆಯಾ? ನಿನ್ನ ಗುಣ ಬದಲಾಗಿದೆಯಾ? ಅದೇ ಮನಸ್ಸು, ಅದೇ ಗುಣ, ಅದೇ ವ್ಯಕ್ತಿತ್ವ. ಅದರಲ್ಲಿ ಏನು ಬದಲಾಗಿದೆ ಶರಣ್ಯ? ಏನು ಕಡಿಮೆ ಆಗಿದೆ ಹೇಳು? ಅಂಥ ನೀನು ನಮ್ಮನೆಗೆ ಸೊಸೆಯಾಗಿ ಕಾಲಿಟ್ರೆ ಅಮ್ಮನವರು ಅಪವಿತ್ರ ಆಗ್ತಾರಾ? ಅದು ನಿಮ್ದು ದೊಡ್ಡ ಮನ್ಸು ಅಮ್ಮೋರೆ. ತುಂಬಾ ಒಳ್ಳೆ ಮನ್ಸಿಂದ ಒಂದು ಕೆಟ್ಟೋಗಿರೋಳ್ನ ನಿಮ್ ಸೊಸೆ ಮಾಡ್ಕೋಬೇಕು ಅನ್ಕೋತಾ ಇದ್ದೀರಾ? ನಮ್ಗೆ ಸಂತೋಷನೇ. ಆದ್ರೆ ಜಗತ್ ಏನ್ ಅನ್ಕೋತದೆ? ಏನ್ ಅನ್ಕೋತಾರೆ? ಅದಂಗಲ್ಲಮ್ಮ. ಜಗತ್ಗೆ ಈ ವಿಷಯ ಗೊತ್ತಾಗದೆ ಇರ್ಬೋದು. ಆದ್ರೆ ಶರಣ್ಯ ಕುತ್ತಿಗೆಗೆ ತಾಳಿ ಕಟ್ಬೇಕಾದವನು ದರ್ಶನು. ಒಂದು ಕೆಟ್ಟೋಗಿರೋ ಹುಡುಗಿ ಕುತ್ತಿಗೆಗೆ ತಾಳಿ ಹೆಂಗ್ ಕಟ್ತಾನೆ? ಕಟ್ಟಿ ಸಂತೋಷವಾಗಿ ಸಂಸಾರ ಮಾಡ್ಬೋದಾ? ಏನ್ ಗೀತಾ, ನೀನೇನಂತೀಯ? ಏನ್ ಮಾತಾಡ್ತಿದ್ಯಾ ಕಾಂಚನ? ನಿನ್ನ ಮಗಳ ಭವಿಷ್ಯದ ಬಗ್ಗೆನೇ ಮಾತಾಡ್ತಾ ಇದೀನಿ. ಮದ್ವೆ ಮಾಡ್ಕೊಂಡ್ಮೇಲೆ ಇವಳನ್ನ ಹೆಂಡತಿಯಾಗಿ ನೋಡದೆ ಇದ್ರೆ ಇವಳ ಜೀವನ ಮತ್ತೆ ನಾಶ ಆಗೋಗಲ್ಲ. ಆಗ ಈ ಕಡೆ ಮದ್ವೆ ಆಗದೆ ಇರೋ ಹುಡುಗಿನೂ ಅಲ್ಲ, ಆ ಕಡೆ ಮದ್ವೆ ಆಗಿ ಹೆಂಡತಿನೂ ಅಲ್ಲ. ಏನಮ್ಮ, ನಮ್ಮ ಅಳಿಮಯ್ಯನ್ ಗುಣದ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ.
ದರ್ಶನ್, ಏನ್ ನಡೆದಿದೆಯೋ ಅದನ್ನ ಶರಣ್ಯ ಹೇಳಿದಾಳೆ. ನನ್ನ ನಿರ್ಧಾರ ಏನು ಅಂತ ನಾನು ಹೇಳಿದ್ದೀನಿ. ಅವ್ರ ಅನುಮಾನ ಏನಿತ್ತು ಅಂತ ಅವ್ರು ಹೇಳಿದ್ದಾರೆ. ಈಗ ಮಾತಾಡಬೇಕಾಗಿರೋದು ನೀನು. ಯಾಕೆ ಅಂದ್ರೆ ಇದು ನಿನ್ನ ಜೀವನ. ನಿನ್ನ ಜೀವನ. ಈ ಮದ್ವೆ ನಿಲ್ಸೋದಕ್ಕೆ ನಾನು ಶೀಲಾನೇ ಕಳ್ಕೊಂಡಿದ್ದೀನಿ ಅಂತಿದ್ದಾಳೆ. ಇವಾಗ ಅಮ್ಮ ಹೇಳಿದ ಮಾತ್ರಕ್ಕೆ ನನ್ನ ಮದ್ವೆ ಮಾಡ್ಕೋತಾಳ. ಇವಾಗ ಪ್ರಯತ್ನ ಮಾಡಿದ್ರೂ ನಡೀಲಿಲ್ಲ. ಆದ್ರೆ ಖಂಡಿತವಾಗ್ಲೂ ಏನೋ ಒಂದು ಮಾಡಿ ಈ ಮದ್ವೆನ ನಿಲ್ಲಿಸ್ತೀನಿ ಅನ್ನೋ ನಂಬಿಕೆ ನನಗಿದೆ. ಇವಾಗ ನಾನು ನನ್ನ ಮದ್ವೆ ಬೇಡ ಅಂತ ಹೇಳಿ ಇವಾಗ ಯಾಕೆ ನಾನು ಅಮ್ಮನ ಮುಂದೆ ಕೆಟ್ಟವನಾಗ್ಲಿ? ಯಾಕೆ ಮಾತಾಡ್ತಿಲ್ಲ ಕಂದ? ಹೇಳು, ನಿನ್ ನಿರ್ಧಾರ ನೀನ್ ಹೇಳು. ಶೀಲಾ ಅಂದ್ರೆ ಶರೀರಕ್ಕೆ ಸಂಬಂಧಪಟ್ಟಿರೋದಲ್ಲ, ಮನಸ್ಸಿಗೆ ಸಂಬಂಧಪಟ್ಟಿರೋದು ಅಂತ ನೀನ್ ಹೇಳಿದ ಮಾತು ಕರೆಕ್ಟ್ ಅಮ್ಮ. ಅಮ್ಮ ಭೈರವಿ. ಅಯ್ಯೋ ಅಣ್ಣ, ಅಂದುಕೊಂಡಿರೋ ಮುಹೂರ್ತದಲ್ಲೇ ಈ ಮದುವೆ ನಡೆಯುತ್ತೆ. ನಿನ್ನ ಜೀವನನ ಹಾಳು ಮಾಡಕ್ ನೋಡಿರೋ ಯಾರೇ ಆದ್ರೂ, ಎಲ್ಲೇ ಇದ್ರೂ ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ. ಅವ್ರು ಯಾರೇ ಆದ್ರೂ ಅವ್ರನ್ನ ಕಂಡು ಹಿಡಿತೀನಿ, ಶಿಕ್ಷೆ ಕೊಟ್ಟೇ ತೀರ್ತೀನಿ. ನೀನು ಧೈರ್ಯವಾಗಿರಮ್ಮ. ಅತ್ತೆ, ನಿಮ್ಮ ಹತ್ರ ಓಂ ತದೇವ ಲಗ್ನಂ ಸುಧನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ತೇಂಗ್ರೇಯಂ ಸ್ಮರಾಮಿ. ಸರಿ, ಟೈಮ್ ಆಯ್ತು, ನಾನಿನ್ ಹೊರಡ್ತೀನಿ. ಏನಕ್ಕ, ನಿಜ ಏನು ಅಂತ ಹೇಳ್ತಿರ್ಬೇಕಾದ್ರೆ ಯಾಕೆ ತಡ್ದೆ? ಏನ್ ಹೇಳ್ತ್ಯಾ? ಈ ಕೈಯಿಂದ ಒಬ್ಬ ಮನುಷ್ಯನ್ ಸಾಯಿಸ್ದೆ. ರಕ್ತ ಅಂಟ್ಕೊಂಡಿರೋ ಕೈಗಳಿದು. ಅದನ್ನ ಹೇಳದೇ ಇದ್ರೆ ಹೇಗಕ್ಕ? ಹೇಳಿದ್ರೆ ನೀನೇನ್ ಬೇಕು ಅಂತ ಅವನ್ನ ಸಾಯಿಸ್ದ? ನಿನ್ನನ್ ರಕ್ಷಿಸ್ಕೊಳ್ಳೋದಕ್ಕೆ ಹಾಗೆ ಮಾಡ್ದೆ. ಅದಕ್ಕೆ ಹೇಳಿದ್ರೆ ಒಳ್ಳೇದಲ್ವಾ? ನಾಳೆ ಈ ವಿಷಯ ಪೊಲೀಸರಿಗೆ ಗೊತ್ತಾಗಿ ಯಾರಾದ್ರೂ ಬಂದ್ರೆ ಅವ್ರ ಮನೆ ಮರ್ಯಾದೆ ನನ್ನಿಂದನೇ ಹೋಗತ್ತಲ್ವಾ? ಏನೂ ಇಲ್ಲ. ಒಂದ್ ವೇಳೆ ಆಮೇಲೆ ಗೊತ್ತಾದ್ರೆ ನೀನ್ ಕಾಪಾಡ್ಕೊಳಕ್ ಮಾಡ್ದೆ ಅಂತ ಆನಂದ ಅತ್ತನೇ ವಾದ ಮಾಡ್ತಾರೆ. ಆದ್ರೂ ಅವ್ರಿಗಿರೋ ರೇಂಜ್ಗೆ ಈ ವಿಷಯ ಹೊರಗೆ ಬರ್ದೇ ಇರೋ ತರ ಅವ್ರು ಏನೋ ಮ್ಯಾನೇಜ್ ಮಾಡ್ತಾರೆ. ನೀನ್ ಸುಮ್ನೆ ಇವಾಗ ಹೇಳಕ್ ಹೋಗ್ಬೇಡ. ನಿನಗ್ ಪ್ರಜ್ಞೆ ಇಲ್ದೇ ಇರ್ಬೇಕಾದ್ರೆ ಆಗಿರೋದ್ರಲ್ಲಿ ನಿನ್ ತಪ್ಪು ಏನೂ ಇಲ್ದೇ ಇರೋದಕ್ಕೆ ದರ್ಶನ್ ಈ ಮದ್ವೆ ಒಪ್ಕೊಂಡಿದ್ದಾನೆ.
ಇಲ್ಲ ನಾನ್ ಕೊಲೆನೂ ಮಾಡ್ದೆ ಅಂತ ಹೇಳಿದ್ರೆ ಒಂದ್ ವೇಳೆ ನೀನ್ ಬೇಡ ಅಂದ್ರೆ ಈ ಮದ್ವೆ ಏನಾದ್ರೂ ನಿಂತು ಹೋದ್ರೆ ಅಪ್ಪಂಗ್ ಏನಾಗುತ್ತೋ ಅಂತ ಯೋಚನೆ ಮಾಡಿದ್ಯಾ? ಅಪ್ಪ ಏನಾಯ್ತಪ್ಪ? ಏನಾಯ್ತು? ಅಪ್ಪ ಏನಾಯ್ತು? ಅಪ್ಪ ಏನಾಯ್ತು ಅಪ್ಪ?